ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಇವತ್ತು ಭೂಮಿಕಾ ಒಂದು ಅಜಿತ್ಗೆ ಒಂದು ಒಳ್ಳೆ ಸರ್ಪ್ರೈಸ್ನ ಕೊಡ್ತಾ ಇದ್ದಾಳೆ. ಹಾಗೆಯೇ ಇವತ್ತು ಇಬ್ಬರು ಕೂಡ ಪ್ರಪೋಸ್ ಮಾಡ್ಕೊಳ್ತಾರ. ಮನೆಯವರೆಲ್ಲ ಕೂಡ ಈ ಸರ್ಪ್ರೈಸ್ಗೆ ಎಲ್ಲರೂ ಕೂಡ ಒಪ್ಪಿಗೆ ಕೊಡ್ತಾರ. ಏನಂತ ಹೇಳಿ ಕಾದು ನೋಡಬೇಕಾಗುತ್ತೆ. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡ್ತಾ ಹೋಗಿ. ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಶುರುವಿನಲ್ಲೇ ಸಂಗೀತ ಅವ್ರು ಇದ್ಕೊಂಡು ಕೆಲಸದವ್ರನ್ನ ಕರೆದುಬಿಟ್ಟು ನೀವು ಚಪಾತಿ ರೆಡಿ ಮಾಡಿ, ನಾನು ಪಾಲಕ್ ಪನ್ನೀರು ಅಂತಂದರೆ ನನ್ನ ಮಗನಿಗೆ ತುಂಬಾ ಇಷ್ಟ, ಅದನ್ನು ಮಾಡ್ತೀನಿ ಅಂತ ಎಲ್ಲರೂ ಕೂಡ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆಗ ಇಲ್ಲಿಗೆ ಭೂಮಿ ಬಂದ್ಬಿಟ್ಟು ಇಲ್ಲ ನೀನೇನು ಮಾಡಿಬಿಡ ಅತ್ತೆ, ಇವತ್ತು ನಾನು ಸ್ಪೆಷಲ್ಲಾಗಿ ಅಡುಗೆನ ರೆಡಿ ಮಾಡ್ತೀನಿ ಅಂತ ಭೂಮಿ ಹೇಳ್ತಾಳೆ. ಏನು ಕಮ್ಮ ಇವತ್ತು ಸ್ಪೆಷಲ್ಲಾಗಿ ಅಂತಂದರೆ ಇವತ್ತು ಡಿನ್ನರ್ ಪಾರ್ಟಿ ನಡೀತಾ ಇದೆ ನಮ್ಮ ಮನೇಲಿ, ಕ್ಯಾಂಡಲ್ ಡಿನ್ನರು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹೌದಾ, ಯಾರಿಗೆ ಕ್ಯಾಂಡಲ್ ಡಿನ್ನರ್ ಕೊಡ್ತಾ ಇರೋದು ಅಂತ ಸಂಗೀತ ಅವ್ರು ಕೇಳಿದಾಗ, ಅತ್ತೆ ಇವತ್ತು ನಾನೇ ಒಳ್ಳೊಳ್ಳೆ ಅಡುಗೆಗಳನ್ನ ನಿಮ್ಮ ಮಗನಿಗೆ ಏನು ಇಷ್ಟನೋ ಅದನ್ನೆಲ್ಲ ನಾನೇ ರೆಡಿ ಮಾಡ್ತೀನಿ ಅಂತಂದರೆ ಸಂಗೀತ ಇದ್ಕೊಂಡು ತಲೆ ಮೇಲೆ ಕೈ ಇಟ್ಕೊಡ್ತಾಳೆ. ಏನು ಕ್ಯಾಂಡಲ್ ಡಿನ್ನರ್ ಅಂದರೆ ಫ್ಯಾಮಿಲಿ ಮಾಡೋದಲ್ಲ ಭೂಮಿ ಅದು ಅಂತ ಹೇಳ್ಬಿಟ್ಟು ಹೇಳಿದಾಗ, ಮತ್ತೆ ಇನ್ನೇನು ಥರ ಅಂತ ಕೇಳ್ತಾಳೆ. ಆವಾಗ ಇಲ್ಲಿ ಸತ್ಯಣ್ಣ ಬರ್ತಾರೆ. ಸತ್ಯಣ್ಣನೇ ನನಗೆ ಹೇಳಿದ್ದು ಕ್ಯಾಂಡಲ್ ಡಿನ್ನರ್ ಮಾಡಬೇಕು ಅಂತ ಫ್ಯಾಮಿಲಿ ಎಲ್ಲ ಅಂತ ಅಂದಾಗ, ಅಯ್ಯೋ ಭೂಮಿ, ನಾನು ಹೇಳಿದ್ದು ಫ್ಯಾಮಿಲಿ ಎಲ್ಲ ಅಲ್ಲ, ಗಂಡ ಹೆಂಡ್ತಿ ಮಾತ್ರ ಕ್ಯಾಂಡಲ್ ಡಿನ್ನರ್ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ನೀವು ಆಗ ಹೇಳಿದ್ರಾ ಅಂತ ಹೇಳಿದಾಗ, ಹೌದು ನೀವಿಬ್ಬರೇ ಇವತ್ತು ಕ್ಯಾಂಡಲ್ ಡಿನ್ನರ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಸಂಗೀತ ಇದ್ಕೊಂಡು, ಏನು ಭೂಮಿ ದಡ್ಡಿ ಥರ ಆಡ್ತೀಯಲ್ಲ ನೀನು, ಒಳ್ಳೊಳ್ಳೆ ಅಡುಗೆನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇವತ್ತು ಕ್ಯಾಂಡಲ್ ಡಿನ್ನರ್ನ ಮಾಡೋಣ ಅಂತ ಸಂಗೀತ ಅವ್ರು ಹೇಳ್ತಾರೆ. ಆಗತ್ತೆ, ಅಯ್ಯೋ ನಾನು ದಡ್ಡಿನಾ ಹಾಗಾದರೆ ಅಂತ ಹೇಳ್ಬಿಟ್ಟು ಭೂಮಿ ಅನ್ಕೋತಾ ಇರ್ತಾಳೆ. ಇಲ್ಲಿ ನಚಿಕೇತ್ ಇದ್ಕೊಂಡು, ಇವತ್ತು ಅದಕ್ಕೆ ಈ ಕಮ್ಮಿ ಸಮಯದಲ್ಲೇ ನಾನೇ ಅರೇಂಜ್ಮೆಂಟ್ ಎಲ್ಲ ಮಾಡ್ತೀನಿ, ನೀವು ಅಡುಗೆನ ಮಾಡಿ, ನಿಮಗೆ ಯಾವ ಥರ ಕ್ಯಾಂಡಲ್ ಡಿನ್ನರ್ನ ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳಿ ಆ ಥರ ನಾನು ಮಾಡ್ತೀನಿ ಅಂತ ನಚ್ಚಿ ಕೂಡ ಒಪ್ಕೊಳ್ತಾನೆ. ಇನ್ನು ಅಜಿತ್ ಇಲ್ಲಿ ಮಲಗಿರ್ತಾನೆ. ಆಲ್ರೆಡಿ ಮಲಗಿದ್ದಾಗ ಭೂಮಿ ಅಲ್ಲಿಗೆ ಬರ್ತಾಳೆ. ಭೂಮಿ ಬಂದು ಮಾತಾಡ್ಸೋಕ್ಕೆ ಅಂತ ಕೈನ ಹಿಂಗೆ ಅಡ್ಡಿಡಕ್ಕೆ ಹೋಗ್ತಾಳೆ. ಅವನಿಗೆ ನಿಟ್ಟು ಬಿದ್ದುಬಿಟ್ಟು ಹೆದಳ್ತಾನೆ. ಹಂಗೆ ಎದ್ದ ತಕ್ಷಣ, ಅಯ್ಯೋ ಏನಪ್ಪ ಈ ಥರ ನಿಟ್ಟು ಬೀಳ್ತಾ ಇದ್ದೀರಂತ ಭೂಮಿ ತುಂಬ ಶಾಕ್ ಆಗ್ತಾಳೆ. ಯಾಕೆ ಆ ರೀತಿ ಬಂದು ನಿಟ್ಟು ಬೀಳಿಸ್ತಾ ಇದೆಯಾ ಅಂದಾಗ, ಅಯ್ಯೋ ಸಾಹೇಬ್ರೆ ನಾನು ಏನು ಮಾಡಿಲ್ಲ ಸಾಹೇಬ್ರೆ, ನಿಮ್ಮನ್ನ ಊಟ ಕರೆಯೋಣ ಅಂತ ಬಂದೆ, ನೀವು ನೋಡಿದ್ರೆ ಸುಮ್ಮನೆ ಹಿಂಗೆ ಮುಟ್ಟಕ್ಕಿಲ್ಲ, ಅಷ್ಟು ಬೇಗ ನಿಟ್ಟು ಬೀಳ್ತಾ ಇದ್ದೀರಲ್ಲ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ. ಬನ್ನಿ ಹೊರಗಡೆ ಊಟಕ್ಕೆಲ್ಲ ಅರೇಂಜ್ ಮಾಡಿದ್ದೀನಿ, ಊಟಕ್ಕೆ ಬನ್ನಿ ಅಂತ ಹೇಳಿದಾಗ, ಅದನ್ನು ಕರೆಕ್ಟಾಗಿ ಹೇಳ್ಬೋದಲ್ಲ ಭೂಮಿ, ಏನು ಈ ಥರ ಬಂದು ಗಾಬರಿ ಪಡಿಸ್ತೀಯಲ್ಲ ಅಂತ ಅಜಿತ್ ಹೇಳ್ತಾನೆ. ಆಗ ಇಷ್ಟೊಂದೆಲ್ಲ ಸ್ಟ್ರಾಂಗ್ ಆಗಿದೆಯಾ ನೀನು ಅಂದಾಗ, ಹೌದು ಸಾಹೇಬ್ರೆ ನಾನು ಆ ಥರನೇ ಸ್ಟ್ರಾಂಗ್ ಆಗಿರೋದಂತ ಭೂಮಿ ಸ್ಕೋಪ್ ತಗೊಳ್ತಾಳೆ. ಆಗ ಅಜಿತ್ ಇದ್ಕೊಂಡು, ಅಷ್ಟೇನಾ, ಸರಿ ನಡಿ ಆಯಿತು ಊಟಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಲ್ಲಿಗಿನ ಸಂಗೀತ ಬರ್ತಾಳೆ. ಸಂಗೀತ ಬಂದು, ಹೇ ಭೂಮಿ ನಿನಗೆ ಕೆಲಸ ಇದೆ, ಹೋಗೋ ಅಜಿತ ಕೆಳಗಡೆ ಊಟ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಮ್ಮ ಅವ್ರಿಗೆ ಹೆಂಗೆ ಕೆಲಸ ಇದೆ ಅಂದಾಗ, ಅದೆಲ್ಲ ಮಾತು ಯಾಕೆ ನಿನಗೆ, ಈಗ ಹೋಗು ಅಂತ ಹೇಳ್ಬಿಟ್ಟು ಸಂಗೀತ ಅವ್ರು ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಅಜಿತ್ ಇದ್ಕೊಂಡು ಊಟಕ್ಕೆ ಕೂಡ ಕೆಳಗಡೆ ಹೋಗ್ತಾನೆ. ಇಲ್ಲಿ ಭೂಮಿಗೆ ಸಂಗೀತ ಒಂದು ಸೀರೆನ ತಂದಿರ್ತಾಳೆ. ಹೇ ಭೂಮಿ, ಬೆಳಗಿಂದ ಇದೇ ಸೀರೆಯಲ್ಲೇ ಅಡುಗೆನ ಮಾಡಿದ್ಯಾ, ಇದೇ ಸೀರೆಯಲ್ಲೇ ಹೋಗಿ ಡಿನ್ನರ್ ಪಾರ್ಟಿ ಕೂತ್ಕೋತಾರ ಯಾರಾದ್ರೂ, ಅಪ್ಸರೆ ಥರ ರೆಡಿ ಆಗಿಬಿಟ್ಟು ಹೋಗಬೇಕು, ನನ್ನ ಸೊಸೆ ಅಪ್ಸರೆ ಥರ ಇರಬೇಕು ಅಂತ ಒಂದು ಸೀರೆನ ಗಿಫ್ಟ್ನ ಕೊಡ್ತಾರೆ, ನಾನೇ ರೆಡಿ ಮಾಡಿಸಿದ್ದೀನಿ ಅಂತ. ಆಗ ಭೂಮಿ ಸೀರೆನ ಓಪನ್ ಮಾಡಿ, ಅತ್ತೆ ತುಂಬ ಚೆನ್ನಾಗಿದೆ ಅತ್ತೆ ಈ ಸ್ಯಾರಿ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾಳೆ. ಇದನ್ನು ಹಾಕ್ಕೊಂಡು ಡಿನ್ನರ್ ಪಾರ್ಟಿಗೆ ಹೋಗಿ. ಆವಾಗ ನನ್ನ ಮಗ ಕಳೆದೋಗ್ತಾನೆ, ನಿನ್ನ ಅಪ್ಸರೆ ಅಂತ ಕೂಡ ಒಪ್ಕೊಳ್ತಾನೆ, ಮತ್ತು ಚೆನ್ನಾಗಿ ಇಷ್ಟಪಡ್ತಾನೆ ನಿನ್ನ ಅಂತ ಹೇಳ್ಬಿಟ್ಟು ಸಂಗೀತ ಅವರು ಸಪೋರ್ಟ್ ಮಾಡ್ತಾರೆ. ಸರಿ ಅತ್ತೆ ಹಾಗಾದರೆ ರೆಡಿ ಮಾಡ್ತೀನಿ ಅಂದಾಗ ಕೆಲಸದವ್ರನ್ನ ಮಾತಾಡಿಸ್ತಿರ್ತಾರೆ, ಬನ್ನಿ ಇಲ್ಲಿ ಅಂತ. ತುಂಬ ಚೆನ್ನಾಗಿ ಸೀರೆನ ಉಟ್ಕೊಂಡು ಹೋಗಬೇಕು ಅಂದಾಗ ತುಂಬ ಇಬ್ಬರು ಕೂಡ ಹಗ್ ಮಾಡ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಇನ್ನು ಅಜಿತ್ ಇಲ್ಲಿ ಊಟಕ್ಕೆ ಅಂತ ಬಂದು ಟೇಬಲ್ ಮುಂದೆ ಹಣ್ಣು ತೊಗೊಳ್ತಾನೆ ತಿನ್ನೋಕ್ಕೆ. ಅಜ್ಜಿ ಇದ್ಕೊಂಡು, ಏಯ್ ತೆಗಿಯ ನೀನೇನು ತಿನ್ಬೇಡ, ಇಲ್ಲಿ ಊಟ ಮಾಡ್ತಾ ಇಲ್ಲ ನೀನು ಇವತ್ತು ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಲ್ಲಿಗೆ ಶ್ರವಣವ್ರು ಬರ್ತಾರೆ, ಹಾಗೆ ಸತ್ಯಣ್ಣ ಬರ್ತಾರೆ, ನಚ್ಚಿ ಎಲ್ಲರೂ ಬರ್ತಾರೆ. ಇವತ್ತು ನಿನಗೆ ಇಲ್ಲೆಲ್ಲ ಊಟ, ಬೇರೆ ಕಡೆ ಅರೇಂಜ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನೋ ಹೇಳ್ತಿದ್ದೀರಾ ನೀವು ಅಂತ ಅಂದಾಗ, ನನ್ನ ಊಟ ಮಾಡೋದು ತಡೀತಾ ಇದ್ದೀರಾ ಅಂದಾಗ, ನಿನಗೆ ರೂಮಲ್ಲಿ ಒಂದು ಜೊತೆ ಬಟ್ಟೆನ ಇಟ್ಟಿದ್ದೀನಿ, ರೆಡಿ ಮಾಡಿಕೊಂಡು ಬಂದುಬಿಡೋಗು ಅಂತ ಹೇಳ್ಬಿಟ್ಟು ಹೇಳ್ತಾನೆ ನಚ್ಚಿ. ಏನೋ ಹೇಳ್ತಿದ್ದೀಯಾ ನೀನು ಅಂದಾಗ, ನೀನು ಎದ್ದೇಳೋಣ, ಹೆಚ್ಚಿಗೆ ಮಾತಾಡಬೇಡ, ಸುಮ್ಮನೆ ಹೋಗಿ ಬಟ್ಟೆಗಳನ್ನ ಹಾಕ್ಕೊಂಡು ಬಾ ಅಂತೇಳಿ ಇಬ್ಬರು ಕೂಡ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಹೇಳ್ಕೊಂಡು. ಆವಾಗ ಶ್ರವಣವ್ರು ಕೂಡ ಅಷ್ಟೇ ತಿರ್ಗಿ ತುಂಬಾ ಶಾಕಿಂದ ಚೆನ್ನಾಗಿ ರೆಡಿ ಆಗಿಬಿಟ್ಟು, ಇನ್ನು ಭೂಮಿ ಇನ್ನೂ ರೆಡಿಯಾಗಕ್ಕೆ ಹೋಗಿದ್ದಾಳೆ. ಇಲ್ಲಿ ಒಂದು ಕಡೆ ಅಜಿತ್ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬರ್ತಾನೆ. ಆದರೆ ಇವರಿಬ್ಬರು ಬಡ್ಸೋರ್ ಥರ ಡ್ರೆಸ್ ಮಾಡ್ಕೊಂಡಿರ್ತಾರೆ.
ಯಾರು ಸತ್ಯಣ್ಣ ಹಾಗೆ ನಚ್ಚಿ ಮತ್ತು ಇಲ್ಲಿಗೆ ಭೂಮಿ ಕೂಡ ರೆಡಿಯಾಗಿ ತುಂಬ ಚೆನ್ನಾಗಿ ಬ್ಲ್ಯಾಕ್ ಸೀರೆನ ಹಾಕ್ಕೊಂಡು ಒಂದು ಬೊಕ್ಕೆನ ಹಿಡ್ಕೊಂಡು ಬರ್ತಾಳೆ. ಅದನ್ನು ನೋಡ್ಬಿಟ್ಟು ಅಜಿತ್ ತುಂಬಾ ಶಾಕ್ ಆಗ್ತಾನೆ ಅವಳನ್ನು ನೋಡಿ. ಅಂದರೆ ಕಳೆದೋಗ್ಬಿಡ್ತಾನೆ, ಅವಳು ಅಷ್ಟು ಸುಂದರವಾಗಿ ರೆಡಿಯಾಗಿರ್ತಾಳೆ. ಅದನ್ನು ನೋಡಿಬಿಟ್ಟು ಭೂಮಿ ಹತ್ರ ಬಂದುಬಿಟ್ಟು ಆ ಫ್ಲವರ್ನ ಕೊಡೋಕೆ ಹೋಗ್ತಾರೆ. ನಮ್ಮ ಮನೆಯವರು ಕೂಡ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ನೋಡಬೇಕು ಅಂತ ಹೇಳಿಬಿಟ್ಟು. ಆಗ ಇನ್ನು ಭೂಮಿ ಅದನ್ನು ಹಿಡ್ಕೊಂಡು ನಿಂತಿರ್ತಾಳೆ. ಇಲ್ಲಿ ಅಜಿತ್ ಕೂಡ ಬಂದು ಅವಳನ್ನ ನೋಡಿ ತುಂಬಾ ಕಳೆದೋಗ್ಬಿಡ್ತಾನೆ. ತುಂಬ ಸುಂದರವಾಗಿರ್ತಾಳಲ್ವ, ಅದಕ್ಕೆ ಅದನ್ನೆಲ್ಲ ನೋಡಿ ತುಂಬಾ ನೆನಪು ಮಾಡ್ಕೋತಾ ಇರ್ತಾನೆ. ಅಂದರೆ ಅವನು ಈ ಟೈಮಲ್ಲಿ ನೆನಪು ಮಾಡ್ಕೊಳ್ಳೋದೆ ಮೊದಲೇದೇ ಪ್ರೀತಿ. ಮತ್ತು ಇನ್ನು ಅವನು ಕೂಡ ಕಳೆದೋಗಿ ಎಲ್ಲ ಒಂದು ಕಡೆ ಮುಗುಳು ಮಾಡಿಕೊಂಡು ಆ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾನೆ. ಇನ್ನು ಅವಳು ಕೂಡ ಆ ಬೊಕ್ಕೆನ ಕೊಡಬೇಕು ಅಂತ ರೆಡಿಯಾಗಿ ನಿಂತಿರ್ತಾಳೆ. ಭೂಮಿ ಇದನ್ನೆಲ್ಲ ನೀನು ಮಾಡ್ದೆ ಅಂತ ಕೇಳ್ತಾನೆ. ಇಲ್ಲ ಅಜಿತ್ ಸಾಹೇಬ್ರೆ, ನಾನು ಮಾಡಿದ್ದಲ್ಲ, ಇದೆಲ್ಲ ನಚಿಕೇತ್ ರೆಡಿ ಮಾಡಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಈ ಅಡುಗೆ ಮಾತ್ರ ನಾನು ಪ್ರಿಪ್ರೇಷನ್ ಮಾಡಿದ್ದೀನಿ, ಇನ್ನೆಲ್ಲ ನಚ್ಚಿನೇ ನನ್ನ ಮೈದನೇ ಮಾಡಿರೋದು ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ತುಂಬ ಸುಂದರವಾಗಿ ರೆಡಿ ಮಾಡಿದರೆ ಇದನ್ನೆಲ್ಲ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ಸಾಹೇಬ್ರು ಇದೆಲ್ಲ ಇಷ್ಟ ಆಯ್ತಾ ನಿಮಗೆ ಅಂತ ಭೂಮಿ ಕೇಳ್ತಾಳೆ. ಹೌದು ಭೂಮಿ, ತುಂಬ ಚೆನ್ನಾಗಿ ರೆಡಿ ಮಾಡಿದ್ಯಾ, ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು ಕೂಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಅಪ್ಸರೆ ಥರನಾ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಹೌದು ಅಪ್ಸರೆ ಥರನೇ ಕಾಣಿಸ್ತಾ ಇದೆಯಾ ನೀನು ಅಂತ ಅಜಿತ್ ಹೇಳ್ತಾನೆ. ಶ್ರವಣ ಅವರಂತೂ ಅವರಿಬ್ಬರು ಪ್ರೀತಿ ಮಾಡೋದನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಸಂಗೀತ ಅವ್ರ ಫ್ಯಾಮಿಲಿಲಿ ಯಾರೆಲ್ಲ ಇಷ್ಟಪಡ್ತಾರೆ ಭೂಮಿನ ಅವರೆಲ್ಲ ಇಷ್ಟಪಡ್ತಾ ಇರ್ತಾರೆ, ಒಂದು ಗ್ಯಾಂಗ್ ಮಾತ್ರ ಬಿಟ್ಟು. ಇನ್ನು ಇವರು ಕೂಡ ಏನೋ ಈ ಥರ ಬೋರಿಂಗಲ್ಲಿ ಪ್ರೀತಿ ಹೇಳ್ಕೊತಾ ಇದ್ದಾರೆ ಅಂತ ಇಲ್ಲಿ ಸತ್ಯಣ್ಣ ನಚಿಗೆ ಹೇಳ್ತಾ ಇರ್ತಾನೆ. ಇನ್ನು ಹಂಗೆ ಹೇಳಿದ ತಕ್ಷಣ ಇವ್ರನ್ನ ಈ ರೀತಿ ಬಿಟ್ಟರೆ ಆಗಲ್ಲ, ನಾವೇ ಹೋಗಿ ಎಲ್ಲ ಹೇಳಬೇಕು ಅಂತ ಹೇಳ್ಬಿಟ್ಟು ನಚ್ಚಿನು ಹಾಗೆ ಸತ್ಯಣ್ಣ ಕೂಡ ಇವ್ರ ಹತ್ರ ಬರ್ತಾನೆ. ಆಗ ಆ ಫ್ಲವರ್ನ ಕೊಟ್ಬಿಡ್ತಾಳೆ ಭೂಮಿ. ಫ್ಲವರ್ನ ಕೊಟ್ಟ ತಕ್ಷಣ ಕೊಡೋಕೆ ಹೋದ ತಕ್ಷಣ ಇದೇನು ಈ ರೀತಿ ಬೋರಿಂಗ್ ಹೊಡಿಯೋ ಥರ ಕೂತಿದ್ದೀರಲ್ಲ, ಒಬ್ರಿಗೊಬ್ರು ಏನಾದ್ರು ಹೇಳ್ಕೋಬೇಕು ಮಾತಾಡಬೇಕು ತಾನೇ, ಇದೇ ರೀತಿ ಈ ರೀತಿ ಕೂತಿದ್ದೀರಾ ಅಂತೇಳಿ ಹೇಳಿದಾಗ ಭೂಮಿ ಇದ್ಕೊಂಡು ಆ ಫ್ಲವರ್ನ ಕೊಡ್ತಾಳೆ. ಆ ಫ್ಲವರ್ನ ಕೊಟ್ಟ ತಕ್ಷಣ ಅಜಿತ್ನಿಗೆ ಹಳೆ ಪ್ರೀತಿ ನೆನಪಾಗುತ್ತೆ. ಅಂದರೆ ಫಸ್ಟ್ನೇ ಪ್ರೀತಿಯಲ್ಲಿ ಫ್ಲವರ್ ಕೊಟ್ಟಿರೋದು, ಇವನು ಪ್ರಪೋಸ್ ಮಾಡಿರೋದು ಅದೆಲ್ಲ ತುಂಬಾ ನೆನಪು ಮಾಡ್ಕೋತಾ ಇರ್ತಾನೆ. ಅಂದರೆ ಹಳೆ ಪ್ರೀತಿ ಎಲ್ಲ ಅವನು ಏನೆಲ್ಲ ಅವ್ರ ಹತ್ರ ತುಂಬ ಚೆನ್ನಾಗಿ ಆತ್ಮೀಯತೆಯಿಂದ ಇದ್ನೋ ಅದನ್ನೆಲ್ಲ ನೆನಪು ಮಾಡ್ಕೋತಾರೆ. ನೆನಪು ಮಾಡ್ಕೊಂಡ ತಕ್ಷಣನೇ ಮತ್ತೆ ಭೂಮಿ ಜೊತೆಗಿರೋ ವಿಷಯ ಕೂಡ ನೆನಪು ಮಾಡ್ಕೋತಾನೆ. ಅದನ್ನೆಲ್ಲ ನೆನಪು ಮಾಡ್ಕೊಂಡಿದ್ದಾದ್ಮೇಲೆ ಅಜಿತ್ ಏನು ಮಾಡ್ತಾನೆ, ಅಲ್ಲಿರೋ ಒಂದು ಗುಲಾಬಿ ತೊಗೊಂಡು ಬಂದು ಕೊಡೋಕೆ ಹೋಗ್ತಾನೆ. ಕೊಡೋಕೆ ಹೋದ ತಕ್ಷಣನೇ ಇಲ್ಲಿ ಕೆಲಸದವರು ಮತ್ತು ಮನೆಯವರೆಲ್ಲ ಅದನ್ನ ಪ್ರಪೋಸ್ ಮಾಡೋದನ್ನ ತುಂಬಾ ಖುಷಿಯಿಂದ ನೋಡ್ತಾ ಇರ್ತಾರೆ. ಐ ಲವ್ ಯು ಭೂಮಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಭೂಮಿ ತುಂಬ ಶಾಕಿಂದ ನೋಡ್ತಾ ಇದ್ದಾರೆ. ಏನು ಅಜಿತ್ ಸಾಹೇಬ್ರು ಈ ರೀತಿ ಐ ಲವ್ ಯು ಅಂತ ಹೇಳ್ತಿರಲ್ಲ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವರಿಬ್ರು ನಚ್ಚಿನೂ ಸತ್ಯಣ್ಣ ಇಬ್ರು ಇದ್ಕೊಂಡು ಅವರು ಐ ಲವ್ ಯು ಅಂತ ಹೇಳಿದಾಗ ಇವ್ರು ಐ ಲವ್ ಯು ಟು ಅಂತ ಹೇಳ್ಬೇಕಲ್ವ, ಇವ್ರು ಯಾಕೆ ಸುಮ್ಮನೆ ನಿಂತಿದ್ದಾರೆ ಅಂತ ಸೀದಾ ಬಂದು ಡಿಸ್ಟರ್ಬ್ ಮಾಡ್ತಾರೆ. ಏನದಕ್ಕೆ ನೀವು ಅಣ್ಣ ಐ ಲವ್ ಯು ಅಂತ ಹೇಳಿದ್ರೆ ನೀವು ಐ ಲವ್ ಯು ಟು ಅಂತ ಹೇಳ್ತಾನೆ ಇಲ್ಲ, ಏನಕ್ಕೆ ಈ ರೀತಿ ನಿಂತಿದ್ದೀರಾ ಅಂತ ಹೇಳ್ತಾರೆ. ಆವಾಗ ಸತ್ಯಣ್ಣ ಇದ್ಕೊಂಡು ನೋಡು ಭೂಮಿ, ಇದೇ ಸರಿಯಾದ ಟೈಮು, ಇವಾಗ ನೀನು ಎಕ್ಸೆಪ್ಟ್ ಮಾಡಲೇಬೇಕು ಇದನ್ನು ಅಂತ ಕೂಡ ಹೇಳ್ತಾರೆ ಸತ್ಯಣ್ಣ. ಹಾಗೆ ಹೇಳಿದ ತಕ್ಷಣ ಭೂಮಿ ಕೂಡ ಆ ಫ್ಲವರ್ನ ಈಸ್ಕೊಳ್ತಾಳೆ. ಈಸ್ಕೊಬಿಟ್ಟು ಐ ಲವ್ ಯು ಟು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಪ್ರಪೋಸ್ ಮಾಡೇ ಬಿಡ್ತಾಳೆ. ಪ್ರಪೋಸ್ ಮಾಡಿದ ತಕ್ಷಣ ಅದನ್ನ ಎಕ್ಸೆಪ್ಟ್ ಮಾಡಿಕೊಂಡು ಐ ಲವ್ ಯು ಟು ಅಂತ ಕೂಡ ರಿಪೀಟ್ ಮಾಡ್ತಾಳೆ. ಮಾಡಿದ ತಕ್ಷಣ ತುಂಬಾ ಖುಷಿಯಾಗಿಬಿಡ್ತಾರೆ. ಖುಷಿಯಾದ ತಕ್ಷಣ ಇನ್ನು ಬನ್ನಿ ಊಟ ಮಾಡೋಣ ಅಂತ ಹೇಳಿ ಭೂಮಿ ಕರೀತಾಳೆ. ಹಾಗಾದರೆ ಊಟನಾ, ಅಷ್ಟು ಬೇಗ ಊಟನಾ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಡ್ಯಾನ್ಸ್ ಮಾಡೋಣ ಅಂತ ಭೂಮಿ ಅಜಿತ್ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ನಾವು ಡಿಜೆನ ಕಲೆಕ್ಟ್ ಮಾಡ್ತೀವಿ, ನೀವಿಬ್ರು ಕೂಡ ಡ್ಯಾನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ನಚಿಕೇತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಇಬ್ಬರು ಕೂಡ ಒಂದು ರೊಮ್ಯಾನ್ಸ್ ಸಾಂಗ್ನ ಹಾಡ್ತಾರೆ. ಆಗ ರೊಮ್ಯಾನ್ಸ್ ಸಾಂಗ್ನ ಹಾಡಬೇಕಾದಾಗ ಫ್ಯಾಮಿಲಿ ಎಲ್ಲ ಅದನ್ನೆಲ್ಲ ನೋಡಿಬಿಟ್ಟು ಇದನ್ನೆಲ್ಲ ನೋಡೋದು ಬೇಡ, ಬನ್ನಿ ಒಳಗಡೆ ಹೋಗೋಣ ಅಂತ ಸಂಗೀತ ಅವರು ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಾರೆ. ಈ ಟೈಮಲ್ಲಿ ತುಂಬ ಚೆನ್ನಾಗಿ ಇಬ್ಬರು ರೊಮ್ಯಾನ್ಸ್ ಸಾಂಗಲ್ಲಿ ಒಂದು ಡ್ಯಾನ್ಸಲ್ಲಿ ಮುಳುಗೋಗಿದ್ದಾರೆ. ಇನ್ನು ಇವರು ಅಷ್ಟೇ ಸತ್ಯಣ್ಣ ಇಲ್ಲಿ ನಚಿಕೇತ್ ಇಬ್ಬರು ಅವರು ಕೂಡ ಡ್ಯಾನ್ಸ್ ಥರ ಆ್ಯಕ್ಟಿಂಗ್ ಮಾಡೋಕೆ ನೋಡಬೇಕಾದಾಗ ಅಯ್ಯೋ ನೀನಾ ಅಂತೇಳಿ ಕೈ ಬಿಟ್ಬಿಡು ಅಂತ ಹೇಳಿ ಅವರು ಕಾಮಿಡಿ ಮಾಡ್ತಾ ಇರ್ತಾರೆ. ಇನ್ನು ಇವರಿಬ್ಬರು ಕೂಡ ತುಂಬ ಪ್ರೀತಿಯಲ್ಲಿ ಮುಳುಗೋಗಿರೋ ಥರ ತುಂಬ ಚೆನ್ನಾಗಿ ರಿಯಲ್ ಗಂಡ ಹೆಂಡತಿ ರಿಯಲ್ ಲವರ್ಸ್ ಥರನೇ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಅಂದರೆ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು, ಅವ್ರು ಮನಸ್ಫೂರ್ತಿಯಾಗಿ ಇದು ಪ್ರೀತಿ ಕೂಡ ಮಾಡ್ತಾ ಇರ್ಬೋದು, ಆದರೆ ಅದನ್ನು ಈ ರೀತಿ ಅಂದ್ಕೊಳ್ತಾ ಇರ್ತಾರೆ. ಇನ್ನು ಬನ್ನಿ ಊಟ ಮಾಡೋಣ ಅಂತೇಳಿ ಭೂಮಿನ ಕರ್ಕೊಂಡು ಬಂದು ಕುಂಡ್ರಿಸ್ತಾನೆ. ಯಾರು ಅಜಿತ್. ಅವಳು ಕೂಡ ಕುಂಡ್ರಿಸಿದ ತಕ್ಷಣ ಇನ್ನು ಊಟ ಮಾಡೋಕ್ಕೆ ಶುರು ಮಾಡ್ತಾರೆ. ಇವರಿಬ್ಬರು ಹೋಗಿ ಊಟನೆಲ್ಲ ಬಡಿಸ್ತಾ ಇರ್ತಾರೆ. ನಚ್ಚಿ ಕೂಡ ಹಾಗೇನೆ ಸತ್ಯಣ್ಣ ಊಟನೆಲ್ಲ ಬಡಿಸಿ ಆದಮೇಲೆ ನೀವು ಊಟ ಮಾಡಿ ಅಂತ ಹೇಳ್ಬಿಟ್ಟು ಅವರಿಬ್ರು ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಬನ್ನಿ ಹೋಗೋಣ ಅಂತ ಬರ್ತಾರೆ. ಇನ್ನು ಅಜಿತ್ ಇದ್ಕೊಂಡು ಭೂಮಿಗೆ ಒಂದು ಬಾದುಷನ ತಿನ್ನಿಸ್ತಾನೆ, ಜಾಮೂನ್ನ ತಿನ್ನಿಸ್ತಾನೆ. ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾಳೆ. ಈ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಪ್ರೀತಿಲಿ ಮುನ್ಗೋಗಿದ್ದಾರೆ. ಆದರೆ ಇವರಿಬ್ಬರು ಮಾತ್ರ ತುಂಬ ಉರಿ ಸ್ಟಾರ್ಟ್ ಆಗಿದೆ. ಯಾರಿಗೆ? ಮಾನಸ್ವಿನಿಗೆ ಹಾಗೆ ದೇವ್ಯಾನಿಗೆ. ಬಂದ್ಬಿಟ್ಟು ಒಂದು ರೂಮಲ್ಲಿ ಅದನ್ನೆಲ್ಲ ನೋಡೋಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಈ ಭೂಮಿ ಆ್ಯಕ್ಟಿಂಗ್ ಇದೆಲ್ಲ ನೋಡೋಕೆ ನನ್ನ ಕೈಲಿ ಆಗ್ತಿಲ್ಲ ಅಂತ ಅಂದಾಗ ಮಾನಸ್ವಿನೂ ಅಷ್ಟೇ ಈ ಭೂಮಿನ ಏನಾದರೂ ಒಂದು ಗತಿ ಕಾಣಿಸ್ಲೇಬೇಕು ಈ ಟೀ ಅಂಗಡಿನ ಅಂತ ಅಂದ್ಕೊಳ್ತಾ ಇರ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಥ್ಯಾಂಕ್ ಯು.